ಇದು ಕಂಪಲ್ಸರಿ ಸಿ ಹೋಗಿದ್ಮೇಲೆ 15 ಸೆಕೆಂಡ್ ಆಗಿದ ಮೇಲೆ ಫ್ರೆಂಡ್ಸ್ ಬಜಾಜ್ ಮ್ಯಾಕ್ಸಿಮಾ BS4 BS6 ಗಾಡಿ ಯಾರ ಹತ್ರ ಅದ ಇದು ವೀಡಿಯೋನ ಪೂರ್ತಿಯಾಗಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ಒಂದು ಸಣ್ಣ ಮಾಹಿತಿ ಕೊಟ್ಟಿನಿ. ಏನು ಮಾಹಿತಿಪ್ಪ ಅಂತಂದ್ರೆ ಅವು ಡಿ ಚೌಕಲ್ಲಿ ರಿಟರ್ನಲ್ಲಿ ಮತ್ತು ಸ್ಟಾಪಲ್ಲಿ ಅವು ಜಾಮ್ ಆಗಿದ್ರ ಬಗ್ಗೆ ಮತ್ತು ಗಾಡಿ ಇಂಜನ್ ಬಗ್ಗೆ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ತಿಳಿದಷ್ಟು ಮಾಹಿತಿ ಕೊಟ್ಟಿನಿ. ಸ್ವಲ್ಪ ನೋಡ್ರಿ. ಇವ್ರು ನೋಡ್ರಿ, ಈ ಗಾಡಿದು ಫುಲ್ ಚೌಕ್ಗಳು ಹಾಡಾಗ್ಯಾವ. ಯಾಕಪ್ಪ ಅಂತಂದ್ರೆ ಕೇಬಲ್ ಜಾಮ್ ಆಗ್ಯಾವ 3 ಅದ್ರ ಸಂಬಂಧ ಹಾಡಾಗ್ಯಾವ ನೋಡಿ. ಇದು ಡಿ ಚೌಕು, ರಿಟರ್ನ್ ಚೌಕು ಮತ್ತು ಸ್ಟಾಪ್ 3 ಹಾಡಾಗ್ಯಾವ. ಅದ್ರಾಗ ಭಾಳ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಗಾಡಿ ಸ್ಟಾರ್ಟ್ ಮಾಡಿದ ನಂತರ ಏನು ಮಾಡ್ತಾರಪ್ಪ ಅಂತಂದ್ರೆ ಡಿ ಚೌಕ್ ಐತಿ ಸ್ಟಾರ್ಟ್ ಮಾಡ್ತಾರೆ. ಅದು ತಪ್ಪು ಮಾಡಬೇಡ್ರಿ ಎಲ್ಲರೂ. ಯಾಕಪ್ಪ ಅಂತಂದ್ರೆ ಸಿ ಹೋಗೋ ತನಕ ಸ್ವಲ್ಪ ವೇಟ್ ಮಾಡಿರಿ, 15 ಸೆಕೆಂಡ್ ವೇಟ್ ಮಾಡಿರಿ. ಇಲ್ಲಂತ ಡೈರೆಕ್ಟ್ ಹಾಗೆ ಸಿ ತಪ್ಪ ಹೊಡೆದ್ರಂದ್ರೆ ಇಂಜನ್ ಮೇಲೆ ಲೋಡ್ ಬೀಳೋ ಚಾನ್ಸ್ ಭಾಳ ಆಗ್ತದ. ಅದಕ್ಕೋಸ್ಕರ ಹೇಳ್ತೀನಿ ಒಂದು ಸಣ್ಣ ಮಾಹಿತಿ. ಆಲ್ಮೋಸ್ಟ್ ಗೊತ್ತಿದ್ದವ್ರಿಗೆ ಗೊತ್ತಿರ್ಬೋದು, ಗೊತ್ತಿರ್ಲಾರ್ದವ್ರಿಗೆ ಹೇಳಕತ್ತೀನಿ, ತಿಳ್ಕೊರಿ. ಅದು ಸಿ ಹೋಗಿದ್ಮೇಲೆ ಗಾಡಿನ ಸ್ಟಾರ್ಟ್ ಮಾಡಿರಿ. ಇವ್ರು ನೋಡ್ರಿ ಕ್ಲಚ್ ಕೇಬಲ್ನು ಭಾಳ ಹಾಡಾಗ್ಯದ. ಬಟ್ ಚೇಂಜ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಭಾಳ ಹಾಡಾಗ್ತದ, ಇನ್ನು ಕಟ್ಟಾಗೋ ಚಾನ್ಸ್ ಇರ್ತದ. ಇದೇನು ಡಿ ಚೌಕ್ ಹೊಡೆದು ನಾವು ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ. ಎಕ್ಸ್ಲೇಟರ್ನು ಅಡ್ವಾನ್ಸ್ ಆಗಿದೆ ಈ ಗಾಡಿದು. ಸ್ಟಾಪ್ ಮಾಡಾಗೂ ಭಾಳ ಹಾಡತ್ತಾಗತ್ತದ ಕೇಬಲ್ನು. ಇದನ್ನು ಚೇಂಜ್ ಮಾಡಿಸ್ಬೇಕು ಆಲ್ಮೋಸ್ಟು. ಬಟ್ ಅವ್ರು ಹಂಗೆ ನಡ್ಸಕತ್ತಾರ. ಮೇನ್ 3 ಚೌಕು ಮತ್ತು ಕೇಬಲ್ ಚೌಕ್, ಇದು ಕ್ಲಚ್ ಕೇಬಲ್ ಚೌಕ್ನು ಚೇಂಜ್ ಮಾಡಿಸ್ಬೇಕು. ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ ಸಿ ಹೋಗಿದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಬೇಕು. ಬಜಾಜ್ ಮ್ಯಾಕ್ಸಿಮಾ ಗಾಡಿ ಯಾರ್ಯಾರ ಹತ್ರ ಅದ ಇದೊಂದು ಮಾಹಿತಿ ಸರಿಯಾಗಿ ತಿಳ್ಕೊರಿ. ಯಾಕಪ್ಪ ಅಂತಂದ್ರೆ ಹಾಗೆ ಸ್ಟಾರ್ಟ್ ಮಾಡಬೇಡ್ರಿ, ಇಂಜನ್ ಮೇಲೆ ಲೋಡ್ ಬೀಳೋ ಚಾನ್ಸ್ ಭಾಳ ಅದ. ಅದಕ್ಕೋಸ್ಕರ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.